ಸೊ ಫಸ್ಟ್ ಟೈಮ್ ಟ್ಯಾಕ್ಸಿಲಿ ಹೋಗ್ತಾ ಇದ್ದೀವಿ. ಟ್ಯಾಕ್ಸಿ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅದು ನೋಡೋಣ. ಗ್ರ್ಯಾಬ್ ಆರ್ ಕ್ರ್ಯಾಬ್? ಗ್ರ್ಯಾಬ್. ಓಕೆ, ಸೊ ಗ್ರ್ಯಾಬ್ ಅಂತ ಒಂದು ಆ್ಯಪ್ ಇದೆ. ಸೊ ನಮ್ಮ ಕಡೆ ಹೆಂಗೆ ಎಲ್ಲ ಓಲಾ ಊಬರ್ ಅಂತ ಇದೆಯೋ ಆ ಥರ ಗ್ರ್ಯಾಬ್ ಆ್ಯಪ್ ಹಾಕ್ಕೊಂಡ್ರೆ ಸೊ ಅದ್ರ ಮುಖಾಂತರ ನಾವು ಇಲ್ಲಿ ಟ್ಯಾಕ್ಸಿನೆಲ್ಲ ಬುಕ್ ಮಾಡ್ಕೋಬೋದು. ಸೊ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಿಂತ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್, ಗೊತ್ತಲ್ಲ, ಆಲ್ಮೋಸ್ಟ್ ಎಲ್ಲ ಕಡೆ ನಂಗೆ ಇರುತ್ತೆ. ಸೊ ಇವಾಗ ನಾವು KL ಟವರ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಗಾಯ್ಸ್, ಇವಾಗ ನಾನು ಬಂದಿರೋ ಜಾಗ KL ಟವರ್. 421 ಮೀಟ್ರ್ ಎತ್ತರ ಇರೋ ಈ KL ಟವರ್ಗೆ ಬಂದಿದ್ದೀನಿ ಈಗ. ನೋಡಿ, KL ಟವರ್, ಕೌಲಾಲಂಪುರ್ ಟವರ್ ಅಂತ. ಇದು ಆ್ಯಕ್ಚುಲಿ ಟೆಲಿಕಮ್ಯುನಿಕೇಷನ್ ಟವರ್. ಇದರ ಹೈಟು 1381 ಅಡಿ. ಸೊ 421 ಮೀಟ್ರು. ಪ್ರಪಂಚದಲ್ಲೇ ಇದು 7th ಟಾಲೆಸ್ಟ್ ಟವರ್ ಅಂತೆ. TV ಮತ್ತು ರೇಡಿಯೋ ಸಿಗ್ನಲ್ಸ್ ಎಲ್ಲ ಈ ಟವರ್ ಮೇಲಿರೋ ಆ್ಯಂಟೆನಾ ಮುಖಾಂತರ ಈ ಕೌಲಾಲಂಪುರ್ ಸಿಟಿಗೆಲ್ಲ ಕಡೆನೂ ಸಪ್ಲೈ ಆಗುತ್ತೆ. ಟಿಕೆಟ್ ಕೌಂಟ್ರ್ ಇದು. KL ಟವರ್ ಮೇಲ್ಗಡೆ ಹೋಗಬೇಕು ಅಂತಂದರೆ ಟಿಕೆಟ್ ತೊಗೋಬೇಕು. ಇಂಡಿಯನ್ ರುಪೀಸಲ್ಲಿ 2000 ರೂಪಾಯಿ ಆಗುತ್ತೆ. ಈಗ ಟಿಕೆಟ್ ತೊಗೊಂಡು ಮೇಲ್ಗಡೆ ಹೋಗ್ತಾ ಇದ್ದೀನಿ. ನೋಡೋದಕ್ಕೆ ಸಖತ್ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಫೈನಲಿ ವಿ ಆರ್ ಗೋಯಿಂಗ್ ಟು ಸ್ಕೈ ಡೆಕ್. ಫುಲ್ ಟಾಪ್ಗೆ ಹೋಗ್ತಾ ಇದ್ದೀವಿ, ಸ್ಕೈ ಡೆಕ್ಗೆ. ಭಯ ಆಗ್ತಿದ್ದೀನಿ ಹೋಗೋಕ್ಕೆ. Amazing. Islamia, Namibia, Nigeria, Colombia, Australia, Romania, Mongolia, Siberia, Bulgaria, Malaysia, Arabia, Italia, idee bhumiya. Beautiful, amazing. ಕಳೆದು ಹೋಗ್ಬಿಡ್ಬೇಕ್ರಿ. ನೋಡಿದ್ರೆ ಇಡೀ ಮಲೇಷಿಯಾ ಸಿಟಿನೇ ಕಾಣಿಸ್ತಿದೆ, ಕೌಲಾಲಂಪುರ್ ಸಿಟಿನೇ ಕಾಣಿಸ್ತಾ ಇದೆ. ವಾವ್, ಸಖತ್ತಾಗಿದೆ ರೀ. ಮಾತ್ರ ಹೆಂಗಿದೆ ಅಂದರೆ ಹೇಳೋಕ್ಕೆ ಅಸಾಧ್ಯ, ಅಷ್ಟು ಖುಷಿ ಆಗ್ತಿದೆ. ನೋಡಿ, ಅಲ್ಲಿ ಎದುರುಗಡೆ ಟ್ವಿನ್ ಟವರ್ಸ್ ಕಾಣಿಸ್ತಾ ಇದೆ. ಎಂಥ ಅಮೇಝಿಂಗ್ ವ್ಯೂ ಅಂದರೆ ನಿಜವಾಗ್ಲೂ ಕಳೆದೋಗ್ಬಿಡ್ಬೇಕು. ಟಾಪ್ ವ್ಯೂ ಒಳ್ಳೆ ಸಖತ್ತಾಗಿದೆ ನೋಡಿ. ಪ್ಯಾನೋರಮಿಕ್ ವ್ಯೂ ಮಾತ್ರ ಫುಲ್ ಇಡೀ ಸಿಟಿನೇ ಕಾಣಿಸುತ್ತೆ. ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ಗಳು. ಸಖತ್ ಅನುಭವ ಮಾತ್ರ. ಒಬ್ಬೊಬ್ಬೊಬ್ಬೊಬ್ಬ ಯಪ್ಪ, ಸಖತ್ತಾಗಿದೆ ಮಾತ್ರ. ನೋಡಿ, ಇಲ್ಲಿ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ, ಮೆರಡಿಕಾ 118 ಅಂತ ಈ ಬಿಲ್ಡಿಂಗು 2nd ಟಾಲೆಸ್ಟ್ ಬಿಲ್ಡಿಂಗ್ ಇನ್ ದ ವರ್ಲ್ಡ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೀನಿ. ಸೊ ಅದು 2nd ಟಾಲೆಸ್ಟ್ ಬಿಲ್ಡಿಂಗ್ ಇನ್ ದ ವರ್ಲ್ಡ್, ಮೆರಡಿಕಾ 118. ನಾವು ಮೇಲೆ ಬಂದಿದ್ದು ಸಂಜೆ ಟೈಮು, ಒಂದು 5:30-6 ಗಂಟೆ ಆಗಿತ್ತು ಅನಿಸುತ್ತೆ. ಇವತ್ತು ಬೇರೆ ಮಳೆ ಬರ್ತಾಯಿತ್ತು ಬೆಳಿಗ್ಗೆಯಿಂದ ಸಂಜೆ ತನಕನೂ. ಸ್ವಲ್ಪ ಸಂಜೆ 5:30 ಮೇಲೆ ಕ್ಲಿಯರ್ ಆಯಿತು. ಸೊ ಮುಂಚೆ ಅವ್ರು ಹೇಳ್ತಾಯಿದ್ರು, ನಾವು ಮೇಲ್ಗಡೆ ಕಳಿಸಲ್ಲ, ಬರೀ ಅಬ್ಸರ್ವೇಷನ್ ಡೆಕ್ಗೆ ಮಾತ್ರ ಬಿಡ್ತೀವಿ, ಸ್ಕೈ ಡೆಕ್ಗೆ ಬಿಡಲ್ಲ ಅಂತಾಯಿದ್ರು, ಯಾಕೆಂದರೆ ಕ್ಲಿಯರ್ ಇಲ್ಲ ವೆದರು ಅಂತ. ಸದ್ಯಕ್ಕೆ ನಮ್ಮ ಲಕ್ಕು ಫುಲ್ ಕ್ಲಿಯರ್ ಆಗೋಯ್ತು. ಮೇಲೆ ಬಿಟ್ಟರು. ಬಂದು ನೋಡಿದ್ರೆ ಸನ್ಲೈಟ್ ಬೇರೆ ಬರ್ತದೆ ನೋಡಿ, ಈವ್ನಿಂಗು ಸಂಜೆ ಸನ್ಸೆಟ್ ಬೇರೆ. ಆ ವ್ಯೂ ಸಖತ್ತಾಗಿದೆ ಮಾತ್ರ. ಮಲೇಷಿಯಾಗೆ ಬಂದು ಈ KL ಟವರ್ಗೆ ಬಂದಿಲ್ಲ ಅಂತಂದರೆ ನಿಮ್ಮ ಮಲೇಷಿಯಾ ಟ್ರಿಪ್ಪೇ ಕಂಪ್ಲೀಟ್ ಆಗಲ್ಲ. ಯಾಕೆ ಅಂದರೆ ಇಂಥ ಅದ್ಭುತವಾದ ವ್ಯೂನ ನೋಡಿದೆ ಹೆಂಗ್ರಿ ಹೋಗ್ತೀರ ವಾಪಸ್ಸು. ಸಖತ್ತಾಗಿದೆ. ಮಿಸ್ ಮಾಡಿದೆ. ಮಲೇಷ್ಯಾಗೆ ಬಂದಾಗ ಈ KL ಟವರ್ಗೆ ಸ್ವಲ್ಪ ಕಾಸ್ಟ್ಲಿ ಆದ್ರೂ ವರ್ತಿದೆ. ಇಲ್ಲಿ ಬಂದರೆ ಅಷ್ಟೇ ಖುಷಿ ಆಗುತ್ತೆ. ತುಂಬಾ ಇಂಪ್ರೆಸ್ ಆಗ್ತೀರ ಮಾತ್ರ. ಇಡೀ ಕೌಲಾಲಂಪುರ್ ಸಿಟಿನೇ ನೋಡ್ಬೋದು. ಒಳ್ಳೆ ಪ್ಯಾನೋರಮಿಕ್ ವ್ಯೂ, ಸಖತ್ತಾಗಿದೆ ಮಾತ್ರ. ಇಸ್ಲಾಮಿಯಾ, ನಮೀಬಿಯಾ, ನೈಜೀರಿಯಾ, ಕೊಲಂಬಿಯಾ, ಆಸ್ಟ್ರೇಲಿಯಾ, ರೊಮಾನಿಯಾ, ಮಂಗೋಲಿಯಾ, ಸೈಬೀರಿಯಾ. ನೋಡಿ, ನನ್ನ ಹಿಂದೆ ಕಾಣಿಸ್ತಿದೆಯಲ್ಲ, ಅದು ಗ್ಲಾಸ್ ಬಾಕ್ಸು, ಅದು ಸ್ಕೈ ಡೆಕ್ಕು. ಅಲ್ಲಿ ಒಳಗಡೆ ಹೋಗ್ಬೇಕು ಇವಾಗ. ಸ್ಕೈ ಡೆಕ್ ಅಂತಂದರೆ ಗ್ಲಾಸ್ ಬಾಕ್ಸು, ಟ್ರಾನ್ಸ್ಪರೆಂಟ್ ಗ್ಲಾಸು. ನೋಡಿ, ಈಗ ಸುತ್ತ ಮೇಲೆ ಕೆಳಗೆಲ್ಲ ಹೆಂಗೆ ಕಾಣಿಸುತ್ತೆ ಅಂದರೆ ಭಯ ಆಗುತ್ತೆ. ಹೈಟ್ ಫೋಬಿಯಾ ಇದ್ದವರಂತೂ ನಿಜವಾಗ್ಲೂ ಬರಲೇಬೇಡಿ, ಸಖತ್ ಭಯ ಆಗುತ್ತೆ. ನೋಡ್ರಿ, 1000 ಅಡಿ ಮೇಲ್ಗಡೆಯಿಂದ ನೋಡ್ತಾ ಇರೋದು. ವಾವ್, ಅಬ್ಬಬ್ಬಬ್ಬಬ್ಬ, ಏನ್ರಿ ಸಖತ್ತಾಗಿದೆ ವ್ಯೂ ಮಾತ್ರ. ವ್ಯೂ ಅಷ್ಟೇ ಚೆನ್ನಾಗಿದೆ. ಇಲ್ಲಿ ನಿಂತ್ಕೊಂಡು ಗಡ 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 ಅಂತ ನಡಗಬೇಕು ಕೆಳಗಡೆ. ನೋಡಿ, ಅಯ್ಯೋಯ್ಯೋಯ್ಯಪ್ಪ, ಫುಲ್ ಟ್ರಾನ್ಸ್ಪರೆಂಟ್ ಗ್ಲಾಸು. ನೋಡಿ ಎಷ್ಟು ಹೈಟು, 1000 ಅಡಿ ಮೇಲೆ ನಿಂತ್ಕೊಂಡು ಇವಾಗ ನಾವು ಟ್ರಾನ್ಸ್ಪರೆಂಟ್ ಗ್ಲಾಸ್ ಮೇಲೆ ನಿಂತಿರೋದು. ಅದ್ರ ಫೀಲೇ ಬೇರೆ, ಒಂಥರ ಸಖತ್ತು ಥ್ರಿಲ್ಲಿಂಗ್ ಆಗಿದೆ ಮಾತ್ರ. ಈ ಗ್ಲಾಸ್ ಬಾಕ್ಸು 2 ಇದೆ. ಇವಾಗ ಒಂದಕ್ಕೆ ಬಂದಿದ್ದೀನಿ, ಇನ್ನೊಂದಕ್ಕೆ ಹೋಗ್ಬೇಕು, ಆ ಕಡೆ ಇದೆ.
ಸಖತ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಮಾತ್ರ ನಿಜವಾಗ್ಲೂ ಅಮೇಝಿಂಗು. ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು ನಿಜವಾಗ್ಲೂ. ಕೆಳಗಡೆ ನೋಡಿ ಅಲ್ಲಿ ಗ್ರೀನ್ ಕಲರ್ ಮ್ಯಾಟ್ ಥರ ಕಾಣಿಸ್ತಿದೆಯಲ್ಲ, ಅಲ್ಲಿ ನಿಂತಿದ್ದೆ ಆವಾಗಲೇ. ಈಗ 1000 ಅಡಿ ಮೇಲೆ ಅದು ಗ್ಲಾಸ್ ಬಾಕ್ಸ್ ಮೇಲೆ ನಿಂತಿದ್ದೀನಿ. ಇಲ್ಲಿಂದ ಟ್ವಿನ್ ಟವರ್ ಸಖತ್ತಾಗಿ ಕಾಣಿಸುತ್ತೆ ಮಾತ್ರ. ವಾವ್, ಇಲ್ಲಿ ನೋಡ್ರಿ, ಯಪ್ಪ ಏನ್ರಿ ಸಖತ್ತಾಗಿದೆ ವ್ಯೂ. ಸನ್ಸೆಟ್ ಮಾತ್ರ ಅಮೇಝಿಂಗ್ ಆಗಿದೆ. ಸಂಜೆ 6:30 7 ಗಂಟೆ ಸನ್ಸೆಟ್ ಆಗ್ತಿತ್ತು. ಅಲ್ಲಿ ನೋಡಿ ಏನು ಸಖತ್ತಾಗಿ ಕಾಣಿಸ್ತಿದೆ. ಸ್ಕೈ ಫುಲ್ಲು ಹಂಗೆ ಆರೆಂಜಿಶ್ ಆಗಿಬಿಟ್ಟಿದೆ. ಆಲ್ರೆಡಿ ಲೈಟ್ಸ್ ಆನ್ ಮಾಡಿದ್ದಾರೆ. ಸಿಟಿ ಫುಲ್ಲೂ ಲೈಟ್ಸ್ ಆನ್ ಮಾಡಿದಾಗ ಸಖತ್ತಾಗಿ ಕಾಣಿಸುತ್ತೆ. ಇನ್ನು ಸ್ವಲ್ಪ ಡಾರ್ಕ್ ಆಗಲಿರಿ, ಇನ್ನೂ ಸಖತ್ತಾಗಿ ಕಾಣಿಸುತ್ತೆ. ನೀವು ಯಾರಾದರೂ ಮಲೇಷ್ಯಾಗೆ ಬಂದು ಈ KL ಟವರ್ ಬರಬೇಕು ಅಂದರೆ ನೀವು ಬೆಸ್ಟ್ ಟೈಮ್ ಅಂದರೆ ಸಂಜೆ 5:30 6 ಗಂಟೆಗೆ ಬನ್ನಿ. ಯಾಕೆಂದರೆ 2 ವ್ಯೂ ನೋಡ್ಬೋದು. ಈ ಥರ ಡೇ ವ್ಯೂ ನೋಡ್ಬೋದು. ಇನ್ನು ಸ್ವಲ್ಪ ಹೊತ್ತಾಗಿ ಇಲ್ಲೇ ವೆಯ್ಟ್ ಮಾಡಿದ್ಮೇಲೆ ನೈಟ್ ವ್ಯೂ ನೋಡ್ಬೋದು. ಸೊ ಸಖತ್ತಾಗಿ ಕಾಣಿಸುತ್ತೆ. ನೀವು ನೈಟ್ ವ್ಯೂ ನೋಡಿ ತೋರಿಸ್ತೀನಿ ರೀ. ಅಲ್ಲಿ ನೋಡಿ ಏನು ಸಖತ್ತಾಗಿದೆ ಸನ್ಸೆಟ್ ವ್ಯೂ ಬಂತು. ಅಮೇಝಿಂಗ್ ಮಾತ್ರ. ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ವಿಂಡೋ ಪಕ್ಕ ಕೂತ್ಕೊಂಡು ನೋಡಿದ್ರೆ ಹಿಂಗೆ ಕಾಣಿಸುತ್ತೋ, ಸೊ ಅದೇ ಥರ ಕಾಣಿಸ್ತದೆ. ಮೇಲ್ಗಡೆಯಿಂದ ಟಾಪ್ ವ್ಯೂ ಒಂದು ಸಕ್ಕತ್ತಾಗಿ ಕಾಣಿಸ್ತದೆ. ಲೈಟಿಂಗ್ಸ್ ಎಲ್ಲ ಸಿಟಿ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಇವಾಗ ಇನ್ನೊಂದು ಟ್ರಾನ್ಸ್ಪರೆಂಟ್ ಗ್ಲಾಸ್ ಬಾಕ್ಸ್ ಹೊರಗಡೆ ಹೋಗ್ತಾ ಇದ್ದೀನಿ. ಆಗಲೇ ಆ ಕಡೆ ಹೋಗಿದ್ದೆ. ಅಲ್ಲಿಂದ ಮೆರಡಿಕಾ 118 ಸೆಕೆಂಡ್ ಟಾಲೆಸ್ಟ್ ಬಿಲ್ಡಿಂಗ್ ಇದೆಯಲ್ಲ, ಆ ಕಡೆ ಆ ವ್ಯೂ ಇತ್ತು. ಈ ಕಡೆಯಿಂದ ಟ್ವಿನ್ ಟವರ್ಸ್ ವ್ಯೂ ಮಾತ್ರ ಸಕ್ಕತ್ತಾಗಿ ಕಾಣಿಸುತ್ತೆ ನೋಡಿ. ಇಲ್ಲಿ ನೋಡಿ ಏನು ಸಕ್ಕತ್ತಾಗಿ ಕಾಣಿಸ್ತಿದೆ. ಲೈಟ್ಸ್ ಬೇರೆ ಆನ್ ಆಗಿದೆ, ಫುಲ್ಲು ಡಾರ್ಕ್ ಆಗಿದೆ. ನೋಡ್ತಾ ಇದ್ದರೆ ಕಣ್ಣಿಗೆ ಹಬ್ಬ. ದೀಪಾವಳಿ ಹಬ್ಬದಲ್ಲಿ ಎಲ್ಲರ ಮನೇಲೂ ದೀಪ ಹಚ್ಚಿರ್ತೀವಲ್ಲ, ಆ ಥರ ಎಲ್ಲ ಕಡೆನೂ ಲೈಟ್ಸ್ ಆನ್ ಆಗಿರೋದ್ರಿಂದ ಏನು ಸಕ್ಕತ್ತಾಗಿ ಕಾಣಿಸ್ತಿದೆ ನೋಡ್ರಿ ಮಾತ್ರ. ನಿಜವಾಗ್ಲೂ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಇದೆಲ್ಲ. ಸಖತ್ ಖುಷಿ ಆಗತ್ತೆ ಮಾತ್ರ. ಓಕೆ, ಸೊ 45 ಸೆಕೆಂಡ್ ಮಾತ್ರ ಟೈಮು ಕಳಿಸ್ತಾ ಇರ್ತಾರೆ. ವಾವ್, ಮಲೇಷ್ಯಾದ ಕ್ವಾಲಾಲಂಪುರ್ ಸಿಟಿಯ ನೈಟ್ ವ್ಯೂ ನೋಡ್ರಿ ಏನು ಸಕ್ಕತ್ತಾಗಿ ಕಾಣಿಸ್ತಿದೆ ಲೈಟಿಂಗ್ಸಲ್ಲಿ. ಎಷ್ಟು ನೋಡ್ತಿದ್ರು ನೋಡ್ತಾನೆ ಇರೋಣ ಅನ್ಸುತ್ತೆ. ಕೆಳಗಡೆ ಹೋಗೋಕ್ಕೆ ಮನಸ್ಸಿಲ್ಲ. ಸೊ ನೀವೇನಾದರೂ ಸಂಜೆ ಟೈಮ್ 5:30 6 ಗಂಟೆಗೆ ಬಂತು ಅಂದರೆ ಇದು ಅಡ್ವಾಂಟೇಜು. ನೈಟ್ ವ್ಯೂ ಪ್ಲಸ್ ಡೇ ವ್ಯೂ ಎರಡೂ ನೋಡ್ಬೋದು. ಇದು ಅಬ್ಸರ್ವೇಷನ್ ಡೆಕ್ಕು. ಸೊ ಇದು ಮೇಲ್ಗಡೆ ಹೋಗಿ ಇಲ್ಲಿ ಇವಾಗ ಸ್ಕೈ ಡೆಕ್ ಹೋಗಿದ್ವಲ್ಲ, ಅಲ್ಲಿಂದ ಕೆಳಗೆ ಬಂದರೆ ಸೊ ಇಲ್ಲಿ ಅಬ್ಸರ್ವೇಷನ್ ಡೆಕ್ ಇದೆ. ಇಲ್ಲಿಂದ ನೋಡ್ಬೋದು. ಇಲ್ಲೇನು ಅಂಥದ್ದೇನಿಲ್ಲ, ಮೇಲ್ಗಡೆನೇ ಅಷ್ಟು ಸಖತ್ ವ್ಯೂ ಕಾಣಿಸಿದೆ ಇಲ್ಲೇನು. ಸೊ ಅಷ್ಟೇ, ಏನು ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಸುಮ್ಮನೆ ನೋಡ್ಕೊಂಡು ಹೋಗ್ತಾ ಇರ್ಬೋದು ಅಷ್ಟೇ.